ಅಣ್ಣ ಅಕ್ಕ ನಾವೆಲ್ಲರೂ ಸಣ್ಣವ್ರದ್ದಾಗ ಒಂದು ಪದ್ಯ ಆಡ್ತಿದ್ವಿ. ಯಾವುದಂದ್ರೆ ಅವಲಕ್ಕಿ ಪವಲಕ್ಕಿ ಕಾಂಚನ ಮಿಣ ಮಿಣ ಡಾಮ್ ಡೂಮ್ ಟಸ್ ಪುಸ್ ಕೊಯ್ ಕೊಟ್ಟಾರ. ನನ್ನ ಪ್ರಕಾರ ಎಲ್ಲರೂ ಹಾಡಿರಿ, ಎಲ್ಲರೂ ಕೇಳಿರಿ. ಆದ್ರೆ ಇದು ಅರ್ಥ ಭಾಳ ಮಂದಿಗೆ ಗೊತ್ತಿಲ್ಲ ಅಣ್ಣ. ಇಡೀ ಜೀವನವೇ ಈ ಪದ್ಯದೊಳಗೆ ಅಡಿಬಿಟ್ಟದ. ಎಷ್ಟು ಚಲೋ ಬರ್ದಾರ ನಮ್ಮ ಹಿರಿಯರು ಅಂತೀನಿ. ಅವಲಕ್ಕಿ ನಾವು ಸಣ್ಣವರಿದ್ದಾಗ ನಮ್ಮ ತಾಯಿ ಅವಲಕ್ಕಿ ಮೊಸರು ಮಾಡಿ ನಮಗೆ ತಿನ್ನಿಸ್ತಿದ್ಲು. ಪವಲಕ್ಕಿ ನಾವು ದೊಡ್ಡವರಾದ್ಮೇಲೆ ಈ ಗಿದ್ನ ಪಾವು ಶೇರ್ ಅಂತ ಕರಿತೀವಿ, ಅದ್ರಂಗ ಪಾವು ಅವಲಕ್ಕಿ ತಿಂತಿದ್ವಿ ನಾವು. ಕಾಂಚನ ದೊಡ್ಡವರಾದ್ವಿ, ದುಡಿಯಕ್ಕೆ ಶುರುವಾಯ್ತು, ನೌಕರಿ ಸಿಕ್ತು, ಕೈಯ ರೊಕ್ಕ ಬರಕ್ ಶುರುವಾಯ್ತು. ಕಾಂಚನ ಮಿಣ ಮಿಣ ಕಾಂಚನ ಬಂದ್ಮೇಲೆ ಲೈಫ್ ಚೇಂಜ್, ಬಟ್ಟೆ ಚೇಂಜು, ಮನೆ ಚೇಂಜು, ಹೊಸ ಕಾರು, ಹೊಸ ಬಟ್ಟೆ, ಮಿಣ ಮಿಣ ಲೈಫ್. ಆಮೇಲೆ ಡಾಮ್ ಡೂಮ್ ಲೈಫೆಲ್ಲ ಮಿಣ ಮಿಣ ಆದ್ಮೇಲೆ ಲೈಫಿಗೆ ಏನೋ ಬೇಕಲ್ಲ, ಒಂದು ಹುಡುಗಿ ಬರ್ತಾಳ, ಮದುವೆ ಆಗ್ತಾಳ, ಡಾಮ್ ಡೂಮ್ ಅಂತೇಳಿ ಜೋರಾಗಿ ಲಗ್ನ ಆಗ್ತೀವಿ, ಬ್ಯಾಂಡ್ ಬರ್ತಾರೆ ಡಮ್ ಡಮುಕ್ ಅಂತೇಳಿ. ಆಮೇಲೆ ಟಸ್ ಪುಸ್ ಮದುವೆ ಆಗಿ ಭಾಳ ವರ್ಷ ಆಗುತ್ತಾ, ಆ ಟೆನ್ಷನ್ ಈ ಟೆನ್ಷನ್, ಆ ಲೋನು ಈ ಲೋನು, ಆ ಜಗಳ ಈ ಜಗಳ, ಮಕ್ಕಳ ಸಾಲಿ ಅದು ಇದು ಅಂತೇಳಿ ಟೆನ್ಷನ್ ಒಂಥರ ಲೈಫ್ ಎದಕ್ಕಪ್ಪ ಅಂತೇಳಿ ಟಸ್ ಪುಸ್ ಅನ್ಸಿಬಿಡ್ತದ. ಆಮೇಲೆ ಕೊನೆಗೆ ಕೊಟ್ಟಾರ, ಮರಳಿ ಬಾರದೂರಿಗೆ ನಿಮ್ಮ ಪಯಣ. ಎಷ್ಟು ಚಲೋ ಇಡೀ ಒಂದು 4-5 ಸಾಲಿನೊಳಗ ನಮ್ಮ ಇಡೀ ಜೀವನವನ್ನೇ ನಮ್ಮ ಹಿರಿಯರು ಹೇಳಿಬಿಟ್ಟಾರ. ನನ್ನ ಪ್ರಕಾರ ನೀವು ಈ ಪದ್ಯ ಕೇಳಿರಿ, ಕೇಳಿಲ್ಲ ಅಂದ್ರೆ ಶೇರ್ ಮಾಡ್ರಿ, ಕೇಳಿದ್ರು ಶೇರ್ ಮಾಡ್ರಿ, ಯಾಕಂದ್ರೆ 4 ಮಂದಿಗೆ ಗೊತ್ತಾಗತ್ತ. ಎಷ್ಟು ಅದ್ಭುತ ಅದಲ್ಲ ಅಣ್ಣ ಅಕ್ಕ.